ಓಂ ಶ್ರೀ ಗುರುಭ್ಯೋ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀಃ ಪ್ರಚೋದಯಾತ್. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಹರಿ ಓಂ. ಸಮಸ್ತ ಕನ್ನಡ ಕುಲಕೋಟಿಗೆ ವಿಜಯವಾಣಿ ಕ್ಲಬ್ ಹೌಸಿನ ಎಲ್ಲ ಕೇಳುಗರಿಗೂ ಕೂಡ ಮೊಟ್ಟ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು, ಶುಭಕಾಮನೆಗಳು. ಆ ತಾಯಿ ಭುವನೇಶ್ವರಿ ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಮಂಗಳಮಯವಾದ ಜೀವನವನ್ನು ಕೊಡಲಿ ಅಂತ ಪ್ರಾರ್ಥಿಸ್ತೀನಿ. ಹಾಗೆಯೇ ಎಲ್ಲರಿಗೂ ಕೂಡ ಪ್ಲವನಾಮ ಸಂವತ್ಸರದ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಈ ಒಂದು ಹಬ್ಬ ತಮ್ಮೆಲ್ಲರ ಜೀವನದಲ್ಲೂ ಕೂಡ ಅತ್ಯಂತ ಆನಂದಮಯವಾದ, ಆರೋಗ್ಯಪೂರ್ಣವಾದ, ತೃಪ್ತಿದಾಯಕವಾದಂತಹ ಜೀವನ ತಮ್ಮದಾಗಲಿ ಅಂತ ಹೇಳಿ ನನ್ನ ಆರಾಧ್ಯ ದೇವವಾದಂತಹ ಶೃಂಗೇರಿ ಶಾರದಾಂಬೆ ಚರಣಕಮಲಗಳಲ್ಲಿ ತಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸ್ತೇನೆ. ಓಂ ಚತುರ್ಭುಜೆ ಚಂದ್ರ ಕಲಾವತಂಸೆ ಕುಚೋನ್ನತೆ ಕುಂಕುಮರಾಘಶೋಣೆ ಪುಂಡ್ರೇಕ್ಷು ಪಾಶಾಂಕುಶ ಪುಷ್ಪಬಾಣ ಚಾಪಹಸ್ತೆ ನಮಸ್ತೆ ಜಗದೇಕ ಮಾತಃ. ಜಯತ್ವಂದೇವಿ ಚಾಮುಂಡೆ ಜಯ ಭೂತಾಪಹಾರಿಣಿ ಜಯ ಸರ್ವಕತೆ ದೇವಿ ಕಾಳರಾತ್ರಿ ನಮೋಸ್ತುತೆ. ಹರಿ ಓಂ. ದೀಪಾವಳಿ ಅಂತಂದಾಗ ಬಹಳ ಒಂದು ವೈಶಿಷ್ಟ್ಯವಾದಂತಹ ಆಚರಣೆಗಳು ನೆನಪಿಗೆ ಬರುತ್ತೆ. ಭಾರತದಲ್ಲಿ ಹತ್ತಾರು ಹಬ್ಬಗಳು, ಹತ್ತಾರು ರೀತಿಯ ಆಚರಣೆಗಳು. ಅದನ್ನು ನೋಡಿ ನಮ್ಮ ಹಿರಿಯರು ಹೇಳಿರ್ತಕ್ಕಂಥದ್ದು, ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತಹ ಏಕೈಕ ದೇಶ ಭಾರತ. ಹಾಗಾಗಿಯೂ ಕೂಡ ದೀಪಾವಳಿಯಿಂದಾಗ ಆಸೇತು ಹಿಮಾಚಲ ಪರ್ಯಂತ ಅಂದರೆ ದೇಶದ ಎಲ್ಲ ಮೂಲೆಗಳಲ್ಲೂ ಕೂಡ, ಭಾರತ ಮಾತ್ರವಲ್ಲದೇನೆ ಪ್ರಪಂಚದ ಕೆಲವು ಭಾಗಗಳಲ್ಲಿಯೂ ಕೂಡ ದೀಪಾವಳಿಯ ಸಂಭ್ರಮ ಬಹಳ ದೊಡ್ಡದಾಗಿರುತ್ತೆ. ಸಂಭ್ರಮದಿಂದ ಆಚರಣೆ ಮಾಡತಕ್ಕಂತಹ ಒಂದು ದೊಡ್ಡ ಹಬ್ಬ ಇದು. ಇದನ್ನು ನಾವು ಹಬ್ಬಗಳ ರಾಜ ಅಂತಲೂ ಕರೀತೀವಿ. ಇದು ಒಂದು ದಿವಸದ ಹಬ್ಬ ಅಲ್ಲ, ಬಹಳಷ್ಟು ಹಬ್ಬಗಳು ಒಂದು ಅಥವಾ ಎರಡು ದಿವಸಕ್ಕೆ ಸೀಮಿತವಾಗಿದ್ದರೆ, ಈ ದೀಪಾವಳಿ ಅಂತಕ್ಕಂಥದ್ದು ಹಬ್ಬಗಳ ಒಂದು ಗೊಂಚಲು. 5 ದಿವಸಗಳ ಹಬ್ಬ ಏಕಪ್ರಕಾರವಾಗಿ. ಆಶ್ಚರ್ಯವಾಗ್ಬೋದು ನಿಮಗೆ, ಹಾಗಪ್ಪ ಇಷ್ಟು ಉದ್ದ 5 ದಿವಸದ ಹಬ್ಬ ಅಂತ. ಬೇರೆ ಇಷ್ಟು ದೀರ್ಘವಾಗಿ ಬರ್ತಕ್ಕಂಥದ್ದು ಕೆಲವು ವೃತಕತೆಗಳಿರ್ಬೋದು, ನವರಾತ್ರಿ ಇತ್ಯಾದಿ. ಆದರೆ ಹಬ್ಬ ಅಂದರೆ ಸಾಧಾರಣವಾಗಿ 1 ದಿವಸ ಅಥವಾ 2 ದಿವಸ ಇರತಕ್ಕಂಥದ್ದನ್ನು ನಾವು ಕೇಳಿರ್ಬೋದು, ನೋಡಿರ್ಬೋದು. ಗೌರಿ ಗಣಪತಿ ಒಟ್ಟೊಟ್ಟಿಗೆ ಬಂದರೆ 2 ದಿವಸ. ಮಿಕ್ಕಿದ ಬಹುತೇಕ ಹಬ್ಬಗಳು ಒಂದೇ ದಿವಸಕ್ಕೆ ಸೀಮಿತವಾದಂಥದ್ದು. ಆದರೆ ದೀಪಾವಳಿ ಹಾಗಲ್ಲ, ದೀರ್ಘವಾಗಿ 5 ದಿವಸಗಳ ಕಾಲ 5 ಹಬ್ಬಗಳ ಒಂದು ಜೋಡಣೆ ಇದು. ಏನದು 5 ಹಬ್ಬಗಳ ಜೋಡಣೆ? ಆಶ್ವೀಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಪರ್ಯಂತ ಪ್ರಾರಂಭವಾಗಿ ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಬಿದಿಗೆವರೆಗೆ ಈ 5 ದಿವಸಗಳ ಕಾಲ ಆಚರಣೆ ಮಾಡತಕ್ಕಂತಹ ಒಂದು ಹಬ್ಬ ಇದು. ದೇಶದ ಬೇರೆ ಬೇರೆ ಭಾಗಗಳಲ್ಲಿ, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಒಂದಿಷ್ಟು ಆಚರಣೆಯಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೂ ಕೂಡ ಸಂಭ್ರಮ ಮತ್ತು ಈ ಹಬ್ಬದ ಒಂದು ವಿಜೃಂಭಣೆ, ವೈವಿಧ್ಯತೆ ಏಕಪ್ರಕಾರವಾಗಿ ಎಲ್ಲ ಕಡೆನೂ ಒಂದೇ ಥರವಾಗಿದೆ ಇರತಕ್ಕಂಥದ್ದು ನಾವು ಕಾಣಬಹುದು. ಈ ಮೊದಲನೇ ಹಬ್ಬ ಏನಪ್ಪ, ಈ 5 ದಿವಸಗಳ ಹಬ್ಬದ 5 ಹಬ್ಬದ ಗೊಂಚಲುಗಳಲ್ಲಿ ಅಂತಂದರೆ, ತ್ರಯೋದಶಿ ದಿವಸ ಅಂದರೆ ಈ ಆಶ್ವೀಜ ಮಾಸದ ಕೃಷ್ಣ ಪಕ್ಷದ 13ನೇ ದಿವಸ, ತ್ರಯೋದಶಿ ದಿವಸ ಗ್ರಾಮೀಣ ಭಾಗದಲ್ಲಿ ನಾವು ನೀರು ತುಂಬೋ ಹಬ್ಬ ಅಂತ ಕರಿತೀವಿ. ಇನ್ನು ಉತ್ತರ ಭಾರತಕ್ಕೆ ಹೋದರೆ ಧನ್ತೇರಸ್ ಅಂತ, ಧನತ್ರಯೋದಶಿ ಅಂತ ಕರೀತಾರೆ, ಧನ್ತೇರಸ್ ಅಂತ. ಈ ಉತ್ತರ ಭಾರತದ ಆಚರಣೆ ನಾವು ಗಮನ ಕೊಟ್ಟರೆ, ಅವತ್ತು ಅವರು ಏನಾದರೂ ಒಂದು ಚಿನ್ನ ಬೆಳ್ಳಿ ಆಸ್ತಿ ಖರೀದಿ ಮಾಡಲೇಬೇಕು ಅನಿವಾರ್ಯವಾಗಿ. ಏನಿಲ್ಲದೆ ಇದ್ರೆ ಕೊನೆಗೆ 1 ಗ್ರಾಮ್ ಬೆಳ್ಳಿನಾರು, ಎಂಥ ಬಡವನಾದರೂ 1 ಗ್ರಾಮ್ ಬೆಳ್ಳಿನಾರು ಅವತ್ತು ಖರೀದಿ ಮಾಡಲೇಬೇಕು. ಬೆಳ್ಳಿ ಬಂಗಾರವೋ ಏನೋ ಇರತಕ್ಕಂಥವ್ರು ಬಂಗಾರ, ವಜ್ರ, ವೈಢೂರ್ಯ, ಆಸ್ತಿ, ಜಮೀನು, ಕಾರು ಇತ್ಯಾದಿಗಳನ್ನ ಖರೀದಿ ಮಾಡ್ತಕ್ಕಂಥದ್ದು ಕೂಡ ಕಾಣಬಹುದು. ಏನೂ ಇಲ್ಲದೆ ಇದ್ದವ್ರು ಕೊನೆಗೆ 1-2 ಗ್ರಾಮ್ ಬೆಳ್ಳಿಯನ್ನಾರು ಖರೀದಿ ಮಾಡ್ತಾರೆ. ಅದನ್ನು ಧನತ್ರಯೋದಶಿ ಅಂತ ಅವರ ಆಚರಣೆ ಆ ಥರ ಇದ್ದರೆ, ನಮ್ಮ ದಕ್ಷಿಣ ಭಾರತದ ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ನೀರು ತುಂಬ ಹಬ್ಬ ಅಂತಕ್ಕಂಥ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಹಬ್ಬ. ನಮ್ಮ ದೇಹವನ್ನು ಶುಚಿ ಮಾಡಿ ಶುಚಿಯಾಗಿಡ್ತಕ್ಕಂತಹ ಸ್ಥಳವಾದಂತಹ ಸ್ನಾನಗೃಹ, ಬಚ್ಚಲ ಮನೆ, ಅದನ್ನ ಪ್ರತಿ ದಿವಸ ಅದನ್ನು ನಾವು ಸ್ವಚ್ಛವಾಗಿಟ್ಟರೂ ಕೂಡ ಈ ನೀರು ತುಂಬ ಹಬ್ಬದ ದಿವಸ ಸಾಯಂಕಾಲದ ಹೊತ್ತಿಗೆ ವಿಶೇಷವಾಗಿ ಅದಕ್ಕೆ
ಸ್ವಚ್ಛ ಮಾಡಿ ಗೋವಿನ ಸಗಣಿಯಿಂದ ಆ ಜಾಗವನ್ನು ಶುದ್ಧಿ ಮಾಡಿ ಆ ನೀರು ಕಾಯಿಸ್ತಕ್ಕಂತಹ ದೊಡ್ಡದಾದ ಹಂಡೆ ಅಂತ ಕರೀತಾರೆ ಗ್ರಾಮೀಣ ಭಾಗದಲ್ಲಿ, ತಾಮ್ರದ ಅಥವಾ ಕಲ್ಲಿನ ದೊಡ್ಡ ಪಾತ್ರೆ, ಅದನ್ನೆಲ್ಲ ಮತ್ತೊಮ್ಮೆ ಶುಚಿ ಮಾಡಿ ಅದಕ್ಕೆ ನೀರು ತುಂಬಿಸ್ತಕ್ಕಂಥದ್ದು. ಹತ್ತಿರದಲ್ಲಿರ್ತಕ್ಕಂತಹ ನದಿ, ಹಳ್ಳ, ಬಾವಿ, ಹೊಳೆ ಇತ್ಯಾದಿಗಳಿಂದ ಮನೆಯಲ್ಲಿ ಅನುಕೂಲ ಇದ್ದವರು 5 ಜನ ಮುತ್ತೈದೆಯರು, ಅದಿಲ್ಲದೆ ಇದ್ದವರು ಕೊನೆಗೆ ಒಬ್ಬರಿಬ್ಬರಾದ್ರೂ ಜಾಗಂಟೆ ಸಹಿತವಾಗಿ ಅಲ್ಲಿಂದ ನೀರು ತಂದು ಗಂಗೆ ಚ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು, ಆ ಸಪ್ತ ನದಿಗಳ ಮಹಾನದಿಗಳನ್ನು ಸ್ಮರಣೆ ಮಾಡಿಕೊಳ್ತಾ ನೀರನ್ನು ತುಂಬಿಸಿ ನಂತರದಲ್ಲಿ ಆ ಹಂಡೆಗೆ ಅಲಂಕಾರವನ್ನು ಮಾಡ್ತಕ್ಕಂಥದ್ದು. ಹೂವಿನ ಹಾರ ಹಾಕಿ, ರಂಗೋಲಿ, ಮಂಗಳದ್ರವ್ಯವಾದಂತಹ ಅರಿಶಿನ, ಕುಂಕುಮ ಇತ್ಯಾದಿಗಳನ್ನು ಹಾಕಿ ಅದನ್ನು ವಿಶೇಷವಾಗಿ ಅಲಂಕಾರ ಮಾಡಿದ್ದು. ರಾತ್ರಿನೇ ಆ ನೀರು ಕಾಯೋದಕ್ಕೆ ಬೇಕಾದಂತಹ ಉರುವಲನ್ನು ಹಾಕಿ ಬೆಂಕಿ ಹೊತ್ತಿಸ್ಬಿಟ್ಟು ರಾತ್ರಿ ಎಲ್ಲ ನೀರು ಕಾದ್ಕೊಳ್ತಾ ಇರುತ್ತೆ ಹಳ್ಳಿ ಪ್ರದೇಶದಲ್ಲಿ. ಇವತ್ತು ಪಟ್ಟಣ ಪ್ರದೇಶದಲ್ಲಿ, ನಗರ ಪ್ರದೇಶದಲ್ಲಿ ಪ್ರಾಯಶಃ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅದನ್ನ ಹೇಳಿದರೆ ಅವರಿಗೆ ಅದನ್ನ ನಂಬಲಿಕ್ಕೂ ಆಗೋಲ್ಲ, ಯಾಕೆಂದ್ರೆ ಅವ್ರ ಕಣ್ಣಿಂದ ನೋಡ್ತಾ ಇರಲ್ಲ ಅದು. ಈಗೆಲ್ಲ ಬಹುತೇಕ ಗೀಸರು ಅಥವಾ ಸೋಲಾರಿಂದ ನೀರು ಬಿಸಿಯಾಗಿ ಬರುತ್ತೆ. ಪಾಪ ನಮ್ಮ ಈಗಿನ ಮಕ್ಕಳುಗಳಿಗೆ ನಲ್ಲಿ ತಿರ್ಸಿದಾಗ ಬಿಸಿನೀರು ಬರೋದು ಗೊತ್ತೇ ಹೊರತಾಗಿ ಅದರ ಹಿಂದೆ ಇರತಕ್ಕಂತಹ ಒಂದು ಶ್ರಮ ಇತ್ಯಾದಿನ ಅದು ಅವ್ರಿಗೆ ಅರ್ಥವಾಗೋದಿಲ್ಲ. ಹಳ್ಳಿಯಲ್ಲಿ ಇವತ್ತಿಗೂ ಕೂಡ ಕೆಲವಷ್ಟು ಪ್ರದೇಶದಲ್ಲಿ ಸ್ನಾನಕ್ಕೆ ನೀರನ್ನು ಕಾಯಿಸ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇರುವಂಥಲ್ಲಿ ಈ ಒಂದು ಪದ್ಧತಿ ವಿಶೇಷವಾಗಿ ಅರ್ಥವಾಗುತ್ತೆ. ಹೇಗೆ ಇದ್ರೂ ಕೂಡ ಪಟ್ಟಣ ಪ್ರದೇಶಗಳಲ್ಲೂ ಕೂಡ ಈ ಒಂದು ಸಂಪ್ರದಾಯ ಇವತ್ತಿಗೂ ಮುಂದುವರೆದಿದೆ. ಆದಷ್ಟು ಮಾಡಿ ಇವತ್ತಿನ ಒಂದು ನೀರು ತುಂಬೋ ಹಬ್ಬ ಅಂತಕ್ಕಂಥ ಒಂದು ಪದ್ಧತಿ ಅಲ್ಲಿಗೆ ಮುಗೀತು. ಅಂದರೆ ಆ ದಿವಸ ಮಧ್ಯಾಹ್ನ ಒಂದು ಸಿಹಿ ಭಕ್ಷ್ಯ, ಪಾಯಸದ ಊಟ, ಸ್ನೇಹಿತರ ಜೊತೆ ಸೇರಿ, ಬಂಧು ಬಾಂಧವರ ಜೊತೆ ಸೇರಿ ಸಾಯಂಕಾಲ ನೀರು ತುಂಬೋ ಹಬ್ಬ ಅಂತಕ್ಕಂಥದ್ದು. ಇದು ಇಷ್ಟೇ. ಆದರೆ ಈ ತನ್ಮಧ್ಯದಲ್ಲಿ ಇನ್ನು 2 ವಿಚಾರವನ್ನು ನಾನು ಇಲ್ಲಿ ನನ್ನ ಕೇಳುಗರಿಗೆ ಹೇಳಲೇಬೇಕು. ಮೊಟ್ಟ ಮೊದಲನೇದಾಗಿ ಈ ದೀಪಾವಳಿ ಅಮಾವಾಸ್ಯೆಯ ನಂತರ ದೇಶದ ಕೆಲವು ಭಾಗಗಳಲ್ಲಿ ಹೊಸ ವರ್ಷ ಪ್ರಾರಂಭ, ಪಿಕ್ಕರ್ ಸಂವತ್ ಆಚರಣೆ ಮಾಡ್ತಕ್ಕಂಥವ್ರಿಗೆ, ಮುಖ್ಯವಾಗಿ ಅದರಲ್ಲೂ ಗುಜರಾತ್ನವರಿಗೆ ನಮಗೆ ಹೇಗೆ ಯುಗಾದಿಯೋ ಹೊಸ ವರ್ಷ, ಅವರಿಗೆಲ್ಲ ಹೊಸ ವರ್ಷ ಆರಂಭ. ವಿಜಯವಾಣಿಯ ಸಮೂಹದ ಪರವಾಗಿ ಆ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಹೇಳಬೇಕು. ಜೊತೆಗೆ ನಾನು ಈ ಕ್ಲಬ್ ಹೌಸಿಗೆ ಬರ್ತಕ್ಕಂಥ ಕಾರ್ಯಕ್ರಮವನ್ನು ಗಮನಿಸಿರ್ತಕ್ಕಂಥ ಒಬ್ಬ ಕೇಳುಗರು ಒಂದು ಪ್ರಶ್ನೆಯನ್ನು ಮುಂದಿಟ್ಟರು ನನಗೆ. ಗುರುಗಳೇ, ನೀರು ತುಂಬೋ ಹಬ್ಬ ಅಂತ ನೀವು ಆಚರಣೆ ಮಾಡೋದನ್ನೆಲ್ಲ ಹೇಳ್ತೀರಾ, ನಮಗಿವತ್ತು ಓವರ್ ಟ್ಯಾಂಕಿಂದ ನಮ್ಮ ಗೀಸರಿಗೆ ನೀರು ಬರುತ್ತೆ, ಅಲ್ಲಿಂದ ಬಿಸಿನೀರು ಬರುತ್ತೆ, ಇದರ ಆಚರಣೆ ನಾವು ಹೇಗೆ ಮಾಡಬೇಕು ಅಂತ. ಟ್ರೇಡ್, ಟ್ರೆಡಿಷನ್, ಟೆಕ್ನಾಲಜಿ ನೀಡ್ ಟು ಬಿ ರಿವೈಸ್ಡ್ ಅಂಡ್ ಅಪ್ಡೇಟೆಡ್ ಅಂತ ನಾನು ಹೇಳ್ತಾನೆ ಇರ್ತೀನಿ. ಬದಲಾದ ಕಾಲಘಟ್ಟದಲ್ಲಿ ಆ ಸ್ನಾನಗೃಹನ್ನೇ ಅಲ್ಲೇನೆ ಕಲ್ಪನೆ ಮಾಡಿಕೊಂಡು ಆ ಗೀಸರ್ ಇಟ್ಟಿರ್ತಕ್ಕಂಥ ಕೆಳಭಾಗದಲ್ಲಿ ಒಂದು ರಂಗೋಲೆ ಹಾಕಿ, ಒಂಚೂರು ಅರಿಶಿನ, ಕುಂಕುಮ, ಮಂಗಳ ದ್ರವ್ಯ, ಒಂದು ಹೂವನ್ನು ಹಾಕಿ ಪ್ರಾರ್ಥನೆ ಮಾಡಿದರೆ ಸಾಕಾಗತ್ತೆ. ಇನ್ನು ಆ ಗೀಸರ್ ಎಲ್ಲೋ ಮೇಲ್ ಫಿಟ್ ಮಾಡಿರ್ತಾರೆ ಒಂದು 10-12 ಅಡಿ ಎತ್ತರದಲ್ಲಿ. ಅದಕ್ಕೆ ನೀರು ತುಂಬಿಸ್ಬೇಕು ಅಂದ್ರೆ ಅದು ಯಾವಾಗಲೂ ನೀರು ತುಂಬೇ ಇರಬೇಕು, ಅದಕ್ಕಿನ್ನೇನೋ ಪೂಜೆ ಮಾಡಬೇಕು, ಆಗೋಲ್ಲ. ಅವಾಗೇನೆಂದರೆ ಭಾವನಾತ್ಮಕವಾಗಿ ನಾವಿದನ್ನು ತುಂಬಿಸಿದ್ದೇವೆ ಅಂತ ಅನ್ನೋ ಕಲ್ಪನೆಯಿಂದ ಅದಕ್ಕೆ ಅಷ್ಟು ಅಲಂಕಾರ ಮಾಡಿದರೆ ಸಾಕಾಗತ್ತೆ ಅಂತಕ್ಕಂಥದ್ದು ನನ್ನ ಒಂದು ಸ್ಪಷ್ಟವಾದಂಥ ಅಭಿಪ್ರಾಯ. ಇನ್ನು ಇದು ಯಾವತ್ತಪ್ಪ ಈ ನೀರು ತುಂಬೋ ಹಬ್ಬ? ಇವತ್ತು ಸ್ವಲ್ಪ ಗೊಂದಲ ಈ ವರ್ಷ. ಕಾರಣ ಏನು ಅಂತಂದರೆ, ಬುಧವಾರದ ದಿವಸ ತ್ರಯೋದಶಿ ಬೆಳಗ್ಗೆ ಮುಂಚೆ ಮುಗಿದು ಹೋಗ್ಬಿಡುತ್ತೆ, ನಂತರದಲ್ಲಿ ಚತುರ್ದಶಿ ಬರುತ್ತೆ. ಹಾಗಾಗಿ ಯಾವತ್ತು ನಾವು ನೀರು ತುಂಬಬೇಕು ಅಂತಕ್ಕಂಥ ಪ್ರಶ್ನೆ ಭಾಳ ಜನಗಳಲ್ಲಿ ಉಂಟು. 3ನೇ ತಾರೀಕು ಬುಧವಾರದ ದಿವಸ ನೀರು ತುಂಬೋ ಹಬ್ಬದ ಆಚರಣೆ. ಇನ್ನು ನರಕ ಚತುರ್ದಶಿ ಗುರುವಾರ ಬೆಳಗ್ಗೆಗೆ 5 ಗಂಟೆ 6 ನಿಮಿಷಕ್ಕೆ ಮುಗಿದು ಹೋಗುತ್ತೆ, ಗುರುವಾರ ದಿವಸ ಬೆಳಗ್ಗೆ.
ಆದರೂ ಕೂಡ ಚತುರ್ದಶಿ ಆಚರಣೆ ಮತ್ತು ಅಮಾವಾಸ್ಯೆ ಆಚರಣೆ ಆದಂತಹ ಲಕ್ಷ್ಮೀ ಪೂಜೆ ಎರಡೂ ಕೂಡ ಗುರುವಾರದ ದಿವಸ, ಅಂದರೆ ಅದು ಬುಧವಾರದ ದಿವಸ ಆಗಿ ಗುರುವಾರ ಬೆಳಗ್ಗೆಗೆ ಅದು ಬರುತ್ತೆ. ಇದು ಇಲ್ಲಿ ಸ್ಪಷ್ಟವಾದಂತಹ ಒಂದು ಅಭಿಪ್ರಾಯ. ಇನ್ನೊಂದು ವಿಶೇಷ ಏನಪ್ಪ, ಈ ನರಕ ಚತುರ್ದಶಿ ಆಚರಣೆಗಳು ಹೇಗೆ ಅಂತಕ್ಕಂಥದ್ದು, ಇಲ್ಲಿ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಬೇರೆ ಬೇರೆ ರೀತಿಯ ಆಚರಣೆ ಇದ್ರೂ ಕೂಡ ಅವತ್ತು ಬೆಳಗ್ಗೆ ತಲೆಗೆ ಎಣ್ಣೆ ಹಾಕ್ಕೊಂಡು ಅಭ್ಯಂಗ ಸ್ನಾನ ಅಂತ ಕರಿತೀವಿ ನಾವು. ಆ ಎಣ್ಣೆ ಹಾಕ್ತಕ್ಕಂಥ ಕ್ರಮವು ಭಾರತೀಯ ಸಂಪ್ರದಾಯ ಪದ್ಧತಿ ಪರಂಪರೆ ಅದ್ಭುತವಾದಂಥದ್ದು. ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಬೆಳಗಿನ ಜಾಮ 4 ಗಂಟೆ ಒಳಗಡೆನೆ ಎದ್ದು ಆ ಮನೆಯ ಮುಖ್ಯದ್ವಾರ ಹೊಸ್ಲು ಪೂಜೆ ಮಾಡಿ ನಂತರದಲ್ಲಿ ದೇವರ ಮುಂದೆ ಮನೆಯ ಎಲ್ಲ ಸದಸ್ಯರನ್ನು, ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ಸದಸ್ಯರನ್ನು ಪೂರ್ವಾಭಿಮುಖವಾಗಿ ಕೂರಿಸಿ, ಆ ಕೂರಿಸ್ತಕ್ಕಂಥ ಕ್ರಮವು ಬಹಳ ಅದ್ಭುತವಾದಂಥದ್ದು. ಅವ್ರು ಕೂರಿಸ್ತಕ್ಕಂಥ ಜಾಗಕ್ಕೆ ಒಂದು ರಂಗೋಲೆ ಹಾಕಿ ಅದರ ಮೇಲೆ ಹಸೆ ಮಣೆ ಅಥವಾ ಯಾವುದಾದ್ರೂ ಆಸನವನ್ನು ಹಾಕಿ ಆಸನದ ಮೇಲೆ ಅವರನ್ನು ಕೂರಿಸ್ತಕ್ಕಂಥದ್ದು. ಮಣೆ ಇದ್ದರೆ ಆಸನದ ಮೇಲೆ ಒಂದು ಬಟ್ಟೆನೂ ಹಾಕ್ಬಿಟ್ಟು ಅವರನ್ನು ಕೂರಿಸಿ ದೂರ್ವೆಯಿಂದ ಎಣ್ಣೆ ಅವರಿಗೆ ತಲೆಯಿಂದ ಎಣ್ಣೆ ಹಾಕ್ಬಿಟ್ಟು, ಇನ್ನು ಕೆಲವರು ಎಡದ ಕೈಗೆ ಎಣ್ಣೆ ಹಾಕ್ಬಿಟ್ಟು ಹಿಂಗೆ ತಲೆಗೆ ಹಾಕ್ತಾರೆ, ತಪ್ಪದು. ಬಲದೇ ಕೈನಲ್ಲೇ ಎಣ್ಣೆ ತಗೊಂಡು ಅವ್ರ ತಲೆಗೆ ಹಾಕಬೇಕು. ದೂರ್ವೆಯಿಂದ ಇಡೀ ಶರೀರಕ್ಕೆ ಸ್ವಲ್ಪ ಪ್ರೋಕ್ಷಣೆ ಮಾಡ್ತಕ್ಕಂಥದ್ದು. ಅಪಾದ ಮಸ್ತಕ ಅಂತ ಕರೆದರು. ಅಲ್ಲಿಂದ ಎಲ್ಲರಿಗೂ ಕೂಡ, ಮನೆಯ ಎಲ್ಲ ಸದಸ್ಯರಿಗೂ ಕೂಡ ನಂತರದಲ್ಲಿ ಮಾಡ್ತಕ್ಕಂಥದ್ದು ಕದಲಾರತಿ ಅಂತ. ಒಂದು ಚಿಕ್ಕ ತಟ್ಟೆಯಲ್ಲಿ ಅವರವರ ಶಕ್ತಿಯಾನುಸಾರ ಬೆಳ್ಳಿ ತಟ್ಟೆ, ತಾಮ್ರದ ತಟ್ಟೆ ಯಾವುದೂ ಆಗ್ಬೋದು. ಆ ತಟ್ಟೆಯಲ್ಲಿ ಕುಂಕುಮದ ನೀರನ್ನು ಹಾಕಿ 2 ಅಕ್ಷತೆಗಳನ್ನು ಹಾಕಿ ಫಸ್ಟು ದೇವರಿಗೆ ಅದರಲ್ಲಿ ಆರತಿ ಮಾಡಬೇಕು. ದೇವರಿಗೆ ಆರತಿ ಮಾಡಿ ಈ ತೈಲ ಯಾರ್ಯಾರಿಗೆ ಎಣ್ಣೆ ಹಚ್ಚಿರ್ತೀವಿ ಅವರೆಲ್ಲರನ್ನೂ ಏಕಕಾಲದಲ್ಲಿ ಕೂರಿಸಿ ಅವರಿಗೆ ಆರತಿ ಮಾಡಿ ಅವರ ದೃಷ್ಟಿ ತೆಗೆದು ಆ ನೀರನ್ನು ಮನೆ ಹೊರಗಡೆ ಚೆಲ್ತಕ್ಕಂಥದ್ದೊಂದು ಪದ್ಧತಿ. ಇಲ್ಲಿ ಆರತಿ ಮಾಡಿಸ್ಕೊಂಡಿರ್ತಕ್ಕಂಥವ್ರು ಮನೆಯ ಹಿರಿಯ ಮುತ್ತೈದೆ, ತಾಯಿ ಅಥವಾ ಹೆಂಡತಿ, ಯಾರೋ ಹಿರಿಯರು ಯಾರು ಇರ್ತಾರೆ ಆರತಿ ಮಾಡಿರ್ತಕ್ಕಂಥವ್ರು, ಅವರಿಗೆ ಒಂದು ಗೌರವದ ಸಂಕೇತವಾಗಿ, ಕೃತಜ್ಞತಾ ಸಂಕೇತವಾಗಿ ಒಂದು ಕಿರು ಕಾಣಿಕೆ ಕೊಡ್ತಕ್ಕಂಥದ್ದು. ಅದು ನಗದು ರೂಪದಲ್ಲಾಗಿರ್ಬೋದು, ವಸ್ತುವಿನ ರೂಪದಲ್ಲಾಗಿರ್ಬೋದು, ಒಂದು ಕಿರು ಕಾಣಿಕೆ ಕೊಡ್ತಕ್ಕಂಥದ್ದು. ಇದು ಒಂದು ಸಂಕ್ಷಿಪ್ತವಾದಂಥ ಮೊದಲನೇ ಹಂತ. ಇಲ್ಲಿ ನನ್ನ ಓದುಗರು, ನನ್ನ ಅಭಿಮಾನಿಗಳು ಕೆಲವು ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಈ ಕದಲಾರತಿ ಮಾಡಿದಿ ಅದನ್ನು ತೊಗೊಂಡೋಗಿ ರಸ್ತೆಗೆ ಚೆಲ್ಲಬೇಕು ಅಂತೀರಾ, ನಾವಿರ್ತಕ್ಕಂಥದ್ದು ಅಪಾರ್ಟ್ಮೆಂಟಲ್ಲಿ ಅದನ್ನ ಏನು ಮಾಡೋದು, ಅಪಾರ್ಟ್ಮೆಂಟ್ ಕಾರಿಡಾರಲ್ಲಿ ಚೆಲ್ಲಿದರೆ ನಮ್ಮ ಕಮಿಟಿಯವರು, ಸೊಸೈಟಿಯವರು ಅದಕ್ಕೆ ಅಬ್ಜೆಕ್ಷನ್ ಮಾಡ್ತಾರೆ, ಅದನ್ನೇನು ಮಾಡಬೇಕು. ಆ ಬಾಲ್ಕನಿಲಿ ಏನಾದರೂ ಗಿಡ ಇದ್ದರೆ ಆ ಗಿಡಕ್ಕೆ ಹಾಕ್ಬೋದು, ಯಾವುದಾದ್ರೂ ಗಿಡ ಇದ್ದರೆ. ಅದಿಲ್ಲದೆ ಇದ್ದ ಪಕ್ಷದಲ್ಲಿ ಕೆಳಗಡೆ ಹೋಗಿ ಆ ಸಾರ್ವಜನಿಕ ಜಾಗಕ್ಕೆ ಹಾಕ್ಬರೋದ್ರಲ್ಲಿ ತಪ್ಪೇನೂ ಇಲ್ಲ. ಅದಾಗದೆ ಗಿಡಕ್ಕೆ ಹಾಕ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಆರತಿ ಮಾಡಿರ್ತಕ್ಕಂಥ ಕದಲಾರತಿಯ ನೀರನ್ನು ಕಮೋಡಲ್ಲಿ ಚೆಲ್ಲೋದೋ, ಬಚ್ಚಲ ಮೇಲೆ ಚೆಲ್ಲೋದೋ, ಸಿಂಕ್ನಲ್ಲಿ ಚೆಲ್ಲೋದೋ ಮಾಡಬಾರ್ದು. ಅದು ರಸ್ತೆ ಅಥವಾ ಆ ಭಾಗಕ್ಕೆ ಹೋಗಬೇಕು, ಅಥವಾ ಯಾವುದಾದ್ರೂ ಗಿಡ ಮರಗಳ ಬುಡಕ್ಕೆ ಹೋದರೂ ಕೂಡ ಆಗುತ್ತೆ. ಅದು ಒಂದು. ಇನ್ನು ಇದರ ನಂತರದಲ್ಲಿ ಅಭ್ಯಂಗ. ಸಾಧಾರಣವಾಗಿ ಸ್ನಾನ ಅಂದಾಗ ಅದು ಬಹಳ ಪ್ರೈವೇಟ್ ಅಫೇರ್ ಅಂತಕ್ಕಂಥ ಒಂದು ಕಲ್ಪನೆ ನಿಮ್ಮೆಲ್ಲರಿಗೂ ಕೂಡ. ಆದರೆ ಇವತ್ತಿನ ಒಂದು ಅಭ್ಯಂಗ ಸ್ನಾನ ಮನೆ ಹಿರಿಯರು ಕನಿಷ್ಠ ಒಂದು 3 ರಿಂದ 5 ತಂಬಿಗೆ ನೀರು ತಲೆ ಮೇಲೆ ಹಾಕಬೇಕಂತೆ. ಅದು ಶುಭಾಂಶಯ ರೂಪದಲ್ಲಿ, ಆಶೀರ್ವಾದ ರೂಪದಲ್ಲಿ.
ಆನಂತರ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಪ್ರೈವೇಟಾಗಿ ಬಾಗಿಲು ಹಾಕ್ಕೊಂಡು ಸ್ನಾನ ಮಾಡಿಕೊಳ್ಳಿ. ಮೊದಲನೇದು ಒಂದಿಷ್ಟು ಅವರು ನೀರು ಹಾಕಬೇಕು. ಚಿಕ್ಕ ಚಿಕ್ಕ ಮಕ್ಕಳಿಗೆ ಅವರುಗಳಿಗೆಲ್ಲ ತಾಯಿಯಂದರು ಅಭ್ಯಂಗ ಸ್ನಾನವನ್ನು ಮಾಡಿಸಿ, ಆ ಸ್ನಾನದ ನಂತರದಲ್ಲಿ ಆ ನೀರು ಕಾಯಿಸೋದಕ್ಕೆ ಉಪಯೋಗಿಸಿರ್ತಕ್ಕಂತಹ ಪಾತ್ರೆಗೆ ಮಸಿ ಹಿಡಿದಿರುತ್ತಲ್ಲ, ಅದನ್ನು ತೆಗೆದು ಹಣೆಗಿಡ್ತಾರೆ ಒಂಚೂರು. ಅದು ಅತ್ಯವಶ್ಯಕವಾದಂಥದ್ದು. ಆದಷ್ಟು ಕೂಡ ಸ್ನಾನದ ಒಂದು ಹಂತವಾಯಿತು. ನಂತರದಲ್ಲಿ ನೂತನ ವಸ್ತ್ರಧಾರಣೆ. ಹಬ್ಬ ಅಂದಾಗ ಬಹಳಷ್ಟು ಹಬ್ಬಗಳಲ್ಲಿ ಹೊಸ ಬಟ್ಟೆಗಳನ್ನು ತರ್ತಕ್ಕಂಥ ಪದ್ಧತಿ ಇದೆ. ದೀಪಾವಳಿಗಂತೂ ನೂತನ ವಸ್ತ್ರಧಾರಣೆ ಅತ್ಯವಶ್ಯಕ. ನೂತನ ವಸ್ತ್ರಧಾರಣೆ, ತಿಲಕಧಾರಣೆಯ ನಂತರದಲ್ಲಿ ಇಷ್ಟ ದೇವತಾ ಪೂಜೆ, ಕುಲದೇವತಾ ಪೂಜೆ, ಗುರು ಹಿರಿಯರಿಗೆ ನಮಸ್ಕರಿಸಿ ಆಶೀರ್ವಾದ ಪಡ್ಕೊಳ್ತಕ್ಕಂಥದ್ದು. ಅವರವರ ಶಕ್ತ್ಯಾನುಸಾರ ಅವರವರ ಇಷ್ಟ ದೇವತೆಗೆ ವಿವಿಧ ರೀತಿಯ ಪೂಜೆಗಳು. ಇದರ ನಂತರದಲ್ಲಿ ಆ ಬೆಳಗಿನ ಜಾಮ ಇದೆಲ್ಲ ಆಗಬೇಕಂಥದ್ದು ಕೂಡ ಸೂರ್ಯೋದಯಕ್ಕೆ ಮುಂಚೆ. ನಂತರದಲ್ಲಿ ಪಟಾಕಿ ಹಚ್ಚತಕ್ಕಂಥ ಒಂದು ಸಂಪ್ರದಾಯ ಬಹಳಷ್ಟು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಬೇರೆ ಬೇರೆಯವರು ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾರೆ. ಆದರೆ ಶ್ರೀಕೃಷ್ಣ ಪರಮಾತ್ಮ ಪುರಾಣೋಕ್ತವಾಗಿ ಕೃಷ್ಣ ಪರಮಾತ್ಮ ಜಗತ್ಪೀಡಕನಾದಂತಹ ನರಕಾಸುರನ್ನ ವಧೆ ಮಾಡಿ 16,000 ಹೆಣ್ಣು ಮಕ್ಕಳನ್ನು, ತರುಣಿಯರನ್ನು ಅವನ ಬಂಧನದಿಂದ ಮುಕ್ತರನ್ನಾಗಿ ಮಾಡಿ, ನರಕಾಸುರನ ಕಾಟದಿಂದ ಜಗತ್ತನ್ನು ರಕ್ಷಿಸತಕ್ಕಂತಹ ಜಗದ್ರಕ್ಷಕನಾದ ಕೃಷ್ಣ ಪರಮಾತ್ಮ ಆ ಒಂದು ಜಯದ ಸಂಕೇತವಾಗಿ ಪಟಾಕಿ ಹೊಡಿತಕ್ಕಂಥದ್ದು ಅಂತ ಒಂದಷ್ಟು ಪ್ರಾಂತ್ಯದಲ್ಲಿರತಕ್ಕಂಥ ಅಚಲವಾದಂತಹ ನಂಬಿಕೆ ಒಂದಾದರೆ, ಇನ್ನು ಆ ಸ್ನಾನದ ಹಿಂದಿರತಕ್ಕಂತಹ ಒಂದು ಮಹತ್ವವು ಅಂಥದ್ದೇ. ಸಾಧಾರಣವಾಗಿ ಅಭ್ಯಂಗ ಸ್ನಾನ ಚತುರ್ದಶಿ ದಿವಸ ಮಾಡೋದು ನಿಷಿದ್ಧ, ಬೇರೆ ಬೇರೆ ಸಂದರ್ಭಗಳಲ್ಲಾದರೆ. ಆದರೆ ಈ ಆಶ್ವೇಜ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಗೆ ಆ ದೋಷ ಇಲ್ಲ. ಅದು ನರಕ ಚತುರ್ದಶಿ ಅಂತ ಕರೆದರು. ಆ ನರಕಾಸುರ ಅವನ ರಾಕ್ಷಸನೇ ಆಗಿದ್ರೂ ಕೂಡ ಒಂದಿಷ್ಟು ಅವನಲ್ಲಿ ದೈವಾಂಶ ತುಂಬಿದ್ದು ಅವನು ಕೃಷ್ಣ ಪರಮಾತ್ಮನಲ್ಲಿ ಸೋತು ಅವನು ಇಹಲೋಕ ತ್ಯಜಿಸ್ತಕ್ಕಂಥ ಸಮಯದಲ್ಲಿ ಕೃಷ್ಣ ಪರಮಾತ್ಮನಲ್ಲಿ ಒಂದು ವರವನ್ನು ಕೇಳ್ತಾನೆ. ನನಗೆ ನನ್ನನ್ನು ಜನ ಸ್ಮರಿಸ್ಕೊಳ್ಬೇಕು, ಒಂದು ಅವಕಾಶ ಮಾಡಿಕೊಡು ಅಂಥೇಳಿ. ಅದೊಂದು. ಆದರೆ ಆ ಕೃಷ್ಣ ಪರಮಾತ್ಮ ಆ ಒಂದು ದುಷ್ಟ ರಾಕ್ಷಸನ ಸಂಹಾರ ಮಾಡಿರ್ತಕ್ಕಂತಹ ಸೂತಕದ ಪರಿಹಾರಾರ್ಥವಾಗಿ ಅಭ್ಯಂಗ ಸ್ನಾನ. ಆ ಕೃಷ್ಣ ಪರಮಾತ್ಮನ ಸೂತಕ ಅಂತಂದಾಗ ಇಡೀ ಜಗತ್ತಿಗೆ ಸೂತಕ. ಅದರ ಪರಿಹಾರಾರ್ಥವಾಗಿ ಅಭ್ಯಂಗ ಸ್ನಾನ ಅಂತಕ್ಕಂಥದ್ದು ಇನ್ನೊಂದು ಪದ್ಧತಿ. ಅದು ಹೇಗೂ ಇರಲಿ. ಇದೆರಡರ ನಂತರದಲ್ಲಿ ಅಭ್ಯಂಗ ಸ್ನಾನ, ಕುಲದೇವತಾ ಪೂಜೆ, ಪಟಾಕಿ ಸಂಭ್ರಮದ ನಂತರದಲ್ಲಿ ಮಧ್ಯಾಹ್ನ ವಿಶೇಷವಾದಂತಹ ಸಿಂಹಭಕ್ಷ್ಯದಿಂದ ಭೋಜನ. ಇಷ್ಟ ಜನೈ ಸಹ ಭುಕ್ತಂ ಭುಕ್ತಂ. ಬಂಧು ಬಾಂಧವರೆಲ್ಲರೂ ಕೂಡ ಒಟ್ಟಿಗೆ ಕುಳಿತು ನೆಮ್ಮದಿಯಾಗಿ ಸಂತೋಷದಿಂದ ಆ ಭಗವತ್ ಸ್ಮರಣೆ ಮಾಡುತ್ತಾ ಹಬ್ಬದ ಊಟ ಮಾಡತಕ್ಕಂಥದ್ದು. ಇದು ನರಕ ಚತುರ್ದಶಿಯ ಒಂದು ಸಂಕ್ಷಿಪ್ತವಾದ ಆಚರಣೆ. ಆದರೆ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಇದರ ಆಚರಣೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ನಾವು ಕಾಣಬಹುದು. ಕರ್ನಾಟಕದ ಬಹುಭಾಗಗಳಲ್ಲಿ ಈ ಒಂದು ಆಚರಣೆಯಾದರೆ ಪ್ರಾಂತೀಯವಾಗಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ನಾವು ಬೇರೆ ಬೇರೆ ರೀತಿಯ ಆಚರಣೆಗಳನ್ನು ಕಾಣಬಹುದು. ಬಟ್ ಇದು ಬಹುತೇಕ ಎಲ್ಲರಲ್ಲೂ ಇರತಕ್ಕಂಥ ಒಂದು ಸಂಪ್ರದಾಯ, ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ, ಪರಂಪರೆ. ಈ ವರ್ಷ ಪ್ಲವನಾಮ ಸಂವತ್ಸರದಲ್ಲಿ ಈ ನರಕ ಚತುರ್ದಶಿ ದಿವಸ ಸಾಯಂಕಾಲವೇನೆ ಸಾಧಾರಣವಾಗಿ ಲಕ್ಷ್ಮೀ ಪೂಜೆ ಮಾಡತಕ್ಕಂಥದ್ದು ಅಮಾವಾಸ್ಯೆ ಸಾಯಂಕಾಲ. ಆದರೆ ಈ ವರ್ಷ
ನರಕ ಚತುರ್ದಶಿ ಅಂತಕ್ಕಂಥದ್ದು ಗುರುವಾರ ಬೆಳಗಿನ ಜಾಮ ಇದ್ದು ನಂತರ ಅಮಾವಾಸ್ಯೆ ಬರೋದ್ರಿಂದ ಅವತ್ತೇ ಸಾಯಂಕಾಲ ಲಕ್ಷ್ಮೀ ಪೂಜೆ ಆಚರಣೆಯೂ ಕೂಡ. ಲಕ್ಷ್ಮೀ ಪೂಜೆ ಅಂತಂದಾಗ ಅದರ ವೈಶಿಷ್ಟ್ಯವೇ ಬೇರೆಯಾದಂಥದ್ದು. ವರ್ಷದ ಒಂದು 4-6 ಸಂದರ್ಭಗಳಲ್ಲಿ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಬೇರೆ ಬೇರೆ ಪದ್ಧತಿಗಳಲ್ಲಿ ಆ ಮಹಾಲಕ್ಷ್ಮಿ ಪೂಜೆ ಹಾಗೆ ನಾವು ಅವಕಾಶ ಕಲ್ಪಿಸ್ಕೊಂಡಿದ್ದೀವಿ. ಅದನ್ನು ನೋಡಿ ಹೇಳಿರತಕ್ಕಂಥದ್ದು ಅಂತ ಕಾಣುತ್ತೆ. ಸರ್ವೇ ಜನಾ ಕಾಂಚನಮಾಶ್ರಯಂತಿ ದಾರಿದ್ರ ಮೇಘ ಗುಣರಾಶಿಹೀನಂ ಅಂತಂದ್ರು. ಹಾಗೆ ನಮ್ಮ ಈ ಒಂದು ಲಕ್ಷ್ಮೀ ಪೂಜೆಯ ಪದ್ಧತಿ ಎಷ್ಟೋ ಕಡೆಗಳಲ್ಲಿ ಪ್ರತಿ ಶುಕ್ರವಾರ ವಿಶೇಷವಾಗಿ ಲಕ್ಷ್ಮೀ ಪೂಜೆ ಮಾಡ್ತಕ್ಕಂಥದ್ದು ನಾವು ಕಾಣ್ಬೋದು. ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ವರಮಹಾಲಕ್ಷ್ಮಿ ಅಂತಕ್ಕಂತಹ ದೊಡ್ಡ ಹಬ್ಬ ಲಕ್ಷ್ಮೀದು ಅದನ್ನು ನಾವು ಕಾಣ್ಬೋದು. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಪ್ರಾಂತ್ಯದಲ್ಲಿ ಬೇರೆ ಬೇರೆಯ ಪಂಗಡಗಳಲ್ಲಿ ಬೇರೆ ಬೇರೆ ರೀತಿಯ ದಿವಸ ಲಕ್ಷ್ಮೀ ಪೂಜೆ ಮಾಡಿದ್ರು ಕೂಡ ಈ ದೀಪಾವಳಿ ಲಕ್ಷ್ಮೀ ಪೂಜೆ ಬಹುತೇಕ ಎಲ್ಲರಲ್ಲೂ ಕೂಡ ನಾವು ಕಾಣಬಹುದು. ಅದರಲ್ಲೂ ಕೂಡ ವ್ಯಾಪಾರಿ ಸಮುದಾಯದಲ್ಲಿ ಲಕ್ಷ್ಮೀ ಪೂಜೆ ಅಂತಕ್ಕಂಥದ್ದು ಬಹಳ ವಿಶೇಷವಾದಂಥದ್ದು. ಈ ಚಂದ್ರೋದಯದ ನಂತರ ಅಂತಂದ್ರೆ ಅಮಾವಾಸ್ಯೆ ದಿವಸ ರಾತ್ರಿ ಸೂರ್ಯಾಸ್ತದ ನಂತರದಲ್ಲಿ ಆ ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಅವರವರ ಶಕ್ತಿಯಾನುಸಾರ ಇರತಕ್ಕಂತಹ ಒಂದು ವಸ್ತುಗಳಿಂದ ಬೆಳ್ಳಿಯ ಕಲಶ ಇರತಕ್ಕಂಥವ್ರು ಬಂಗಾರದ ಕಲಶವೂ ಮಾಡ್ತಾರೆ. ಬೆಳ್ಳಿ ಕಲಶ, ಬೆಳ್ಳಿ ತಟ್ಟೆಯಲ್ಲಿ ಧಾನ್ಯಗಳನ್ನು ಹಾಕಿ ಆ ಧಾನ್ಯದಲ್ಲಿ ಆ ಬೆಳ್ಳಿ ಕಲಶವನ್ನಿಟ್ಟು ಆ ಕಲಶದಲ್ಲಿ ನಗಧಾನ್ಯಗಳನ್ನು ಹಾಕಿ ಅದರ ಮೇಲೆ ನಾಳಿಕೇಳ ಪೂರ್ಣ ಫಲವನ್ನಿಟ್ಟು ರೇಷ್ಮೆ ವಸ್ತ್ರದಿಂದ ಅಲಂಕಾರ ಮಾಡಿ ಬಂಗಾರದಿಂದ ಅಲಂಕಾರ ಮಾಡಿ ಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡ್ತಾರೆ. ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ಅಂತಕ್ಕಂಥ ಮಂತ್ರಗಳಿಂದ ಆ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ವಿಧಿಪೂರ್ವಕವಾಗಿ ಷೋಡಶೋಪಚಾರ ಪೂಜೆ ಆ ಲಕ್ಷ್ಮಿಯನ್ನು ಕುರಿತು ಹಲವಾರು ಧ್ಯಾನ, ಅಷ್ಟೋತ್ತರ, ಸಹಸ್ರನಾಮ, ಕುಂಕುಮಾರ್ಚನೆ, ಪುಷ್ಪಾರ್ಚನೆ ಆ ಲಕ್ಷ್ಮಿಯನ್ನು ಸ್ತುತಿಸತಕ್ಕಂಥದ್ದು. ಇನ್ನು ಕೆಲವು ಪದ್ಧತಿಗಳಲ್ಲಿ ಮಾರನೇ ದಿವಸ ಸೂರ್ಯೋದಯದವರೆಗೂ ಕೂಡ ಆ ಲಕ್ಷ್ಮಿ ಆರಾಧನೆ, ಲಕ್ಷ್ಮಿ ಜಪ, ಲಕ್ಷ್ಮಿ ಪೂಜೆಯನ್ನು ಮಾಡಿಕೊಂಡು ಮನೆಯ ಮುಖ್ಯ ಸದಸ್ಯರು ಎಚ್ಚರವಾಗಿದ್ದು ಲಕ್ಷ್ಮಿ ಧ್ಯಾನವನ್ನು, ಆರಾಧನೆಯನ್ನು, ಪಾರಾಯಣವನ್ನು ಮಾಡ್ತಕ್ಕಂಥದ್ದು ಕೂಡ ನಾವು ಕಾಣಬಹುದು. ಇನ್ನು ಈ ಲಕ್ಷ್ಮೀ ಪೂಜೆ ಎಂದಾಗ ಕೇವಲ ಮನೆ ಮಾತ್ರ ಅಲ್ಲದೇನೆ ಬೇರೆ ಬೇರೆ ಅವರ ವ್ಯಾಪಾರ ಸ್ಥಳಗಳಲ್ಲಿ, ಅಂಗಡಿ ಮುಂಗಟ್ಟಾಗ್ಬೋದು, ಕಾರ್ಖಾನೆಗಳು, ಕಚೇರಿ, ಅವರು ವ್ಯಾಪಾರ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು. ಲಕ್ಷ್ಮೀ ಪೂಜೆಗಾಗಿ ಕೆಲವರು ಹಳೆ ಕಾಲದ ನಾಣ್ಯಗಳನ್ನು ಪರಂಪರೆಯಿಂದ ತಲತಲಾಂತರಗಳಿಂದ ಇನ್ನೂ ಇಟ್ಟುಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಎಷ್ಟೋ ಕಡೆಗಳಲ್ಲಿ ನಾನು ನೋಡಿದ್ದೀನಿ 200-300 ವರ್ಷದ ಹಳೆಯ ನಾಣ್ಯಗಳು, ಬಂಗಾರದ್ದು, ಬೆಳ್ಳಿದು. ಬೆಳ್ಳಿ ನಾಣ್ಯ, ಬಂಗಾರದ ನಾಣ್ಯಗಳು ಚಲಾವಣೆ ನಿಂತು ಹೋಗಿ ಸುಮಾರೊಂದು 50 ವರ್ಷಕ್ಕೂ ಹೆಚ್ಚಾಯಿತು. ಅದರ ಮುಂಚೆ ಬೆಳ್ಳಿ ನಾಣ್ಯಗಳಿದ್ವು, ಅದಕ್ಕೂ ಮುಂಚೆ ಬಂಗಾರದಿಂದ ಮಾಡಿದಂಥ ನಾಣ್ಯಗಳಿದ್ವು. ಆ ಬಂಗಾರದ ನಾಣ್ಯ, ಬೆಳ್ಳಿ ನಾಣ್ಯಗಳು ಇವತ್ತಿಗೂ ಕೆಲವರ ಪರಂಪರೆಯಿಂದ ಇಟ್ಟುಕೊಂಡು ಲಕ್ಷ್ಮೀ ಪೂಜೆಗಾಗೇನೆ ಇಟ್ಟಿರ್ತಾರೆ. ಅದಿಲ್ಲದೆ ಇರತಕ್ಕಂಥವ್ರು ಈಗ ಚಲಾವಣೆಯಲ್ಲಿರ್ತಕ್ಕಂತಹ ನೋಟು, ನಾಣ್ಯ ಇದನ್ನೆಲ್ಲ ಇಟ್ಟು ಆ ಲಕ್ಷ್ಮಿಯನ್ನು ಕುರಿತು ವಿಶೇಷವಾದಂಥ ಪೂಜೆ, ಲಕ್ಷ್ಮಿಗೆ ಪ್ರಿಯವಾದಂತಹ ಕಮಲದ ಪುಷ್ಪದಿಂದ ಅರ್ಚನೆ, ಲಕ್ಷ್ಮಿಗೆ ಪ್ರಿಯವಾದಂತಹ ಭಕ್ಷ್ಯಭೋಜ್ಯಗಳನ್ನು ಸಮರ್ಪಣೆ ಮಾಡಿ ರೇಷ್ಮೆ ವಸ್ತ್ರವನ್ನು ಧರಿಸಿಕೊಂಡು ಎಚ್ಚರವಾಗಿದ್ದು ಪೂಜೆ ಮಾಡತಕ್ಕಂಥದ್ದು. ಲಕ್ಷ್ಮೀ ಪೂಜೆ ಇನ್ನೊಂದು ವೈಶಿಷ್ಟ್ಯ ಅಂತಂದರೆ ಶ್ರೀ ಸೂಕ್ತ ಅಂತಕ್ಕಂಥ ವಿಶೇಷವಾದ ಮಂತ್ರದಿಂದ ಅವಳನ್ನು ಆವಾಹನೆ ಮಾಡಿದರೂ ಕೂಡ ಬೇರೆ ಬೇರೆ ರೀತಿಯ ಸ್ತೋತ್ರಗಳಿಂದ ಲಕ್ಷ್ಮೀನಾರಾಯಣ ಹೃದಯ ಅಂತಕ್ಕಂತಹ ಒಂದು ಅದ್ಭುತವಾದಂತಹ ಒಂದು ಮಂತ್ರ ಭಾಗ.
ಸ್ತೋತ್ರ ಭಾಗ. ಅದು ಕೂಡ ಬಹಳ ಅದ್ಭುತವಾದಂತಹದ್ದು. ಸುವರ್ಣ ವೃದ್ಧಿಂ ಕುರು ಮೇ ಗೃಹೇ ಶ್ರೀಹಿ, ಸುಧಾನ್ಯ ವೃದ್ಧಿಂ ಕುರು ಮೇ ಗೃಹೇ ಶ್ರೀಹಿ, ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇ ಶ್ರೀಹಿ, ವಿಭೂತಿ ವೃದ್ಧಿಂ ಕುರು ಮೇ ಗೃಹೇ ಶ್ರೀಹಿ ಅಂತಕ್ಕಂಥ ಧ್ಯಾನ ಶ್ಲೋಕ ಅಂತಕ್ಕಂಥ ಸ್ತೋತ್ರಗಳದು. ಅದ್ಭುತವಾದಂತಹ ಒಂದು ಯಥಾ ವೈಕುಂಠ ನಗರೇ ಯಥಾ ವೈ ಕ್ಷೀರಸಾಗರೇ ತಥಾ ಮಧ್ವವನೇ ತಿಷ್ಠ ಸ್ಥಿರಂ ಶ್ರೀ ವಿಷ್ಣುನಾ ಸಹ ಅಶೇಷ ವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೈವ ಜಿಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ಸಮಸ್ತ ಸಂಪತ್ ಸುವಿರಾಜಮಾನ ಸಮಸ್ತ ತೇಜಶ್ಚಯ ಭಾಸಮಾನ ವಿಷ್ಣು ಪ್ರಿಯೇ ತ್ವಂ ಭವದೀಪ್ಯಮಾನ ವಾಗ್ದೇವತಾ ಮೇ ವದನೆ ಪ್ರಸನ್ನ ಇತ್ಯಾದಿ ಮಹಾಲಕ್ಷ್ಮಿ ಕುರಿತು ಸ್ತೋತ್ರಗಳನ್ನು ಹೇಳಿ ಪ್ರಾರ್ಥನೆ ಮಾಡಿ ಸ್ತುತಿಸಿ ಮಹಾಲಕ್ಷ್ಮಿ ನಮ್ಮಲ್ಲಿ ಸದಾ ಅನುಗ್ರಹವನ್ನು ಕರುಣಿಸಿ ನಮ್ಮ ಜೊತೆಗಿದ್ದು ನಮ್ಮ ಅಭಿವೃದ್ಧಿಗೆ ಒಂದು ಪೂರಕವಾಗಮ್ಮ ಅಂಥೇಳಿ, ಅಭಿವೃದ್ಧಿಯನ್ನು ಕೊಡಮ್ಮ ಅಂಥೇಳಿ ಆ ಲಕ್ಷ್ಮಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇದು ಅಮಾವಾಸ್ಯೆ ದಿವಸ ರಾತ್ರಿ ಆಚರಣೆ ಮಾಡ್ತಕ್ಕಂತಹ ಒಂದು ವೈಶಿಷ್ಟ್ಯಪೂರ್ಣವಾದ ದೀಪಾವಳಿಯ ಬಹುಮುಖ್ಯವಾದ ಒಂದು ಅಂಗ. ಇದರ ನಂತರದಲ್ಲಿ ಬರ್ತಕ್ಕಂಥದ್ದೇ ಕಾರ್ತಿಕ ಮಾಸ ಪ್ರಾರಂಭ. ಇಲ್ಲಿವರೆಗೂ ಈ ಲಕ್ಷ್ಮೀ ಪೂಜೆ ಪ್ರಾರಂಭ ಆಗೋವರೆಗೂ ಕೂಡ ಇದು ಆಶ್ವೀಜ ಮಾಸ. ಅದರ ನಂತರದಲ್ಲಿ ಬರ್ತಕ್ಕಂಥದ್ದು ಕಾರ್ತಿಕ ಮಾಸ. ಕಾರ್ತಿಕ ಮಾಸ ಮಾಸಗಳಲ್ಲೇ ಬಹಳ ಶ್ರೇಷ್ಠವಾದಂತಹ ಮಾಸ. ಈ 12 ಮಾಸಗಳನ್ನು ನಾವು ತಗೊಂಡ್ರೆ ಕಾರ್ತೀಕಕ್ಕೆ ಬಹಳ ಮಹತ್ವವಾದಂತಹ ಮಾಸ ಇದು. ದೀಪಾವಳಿ ಇರ್ತಕ್ಕಂಥದ್ದು ಈ 5 ದಿವಸಗಳ ಹಬ್ಬದ ಸಮೂಹವಾದರೂ ಕೂಡ ಪಾಡ್ಯದ ದಿವಸ, ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ಪಾಡ್ಯ, ಅವತ್ತು ಬಲಿಪಾಡ್ಯಮಿ ಅಂತಲೇ ಹೆಸರು. ಬಲಿಚಕ್ರವರ್ತಿಯ ಸ್ಮರಣೆ, ಗೋಪೂಜೆ, ಬಲೀಂದ್ರ ಪೂಜೆ ಮತ್ತು ಎಲ್ಲ ಕಡೆ ದೀಪವನ್ನು ಹಚ್ಚಿಡ್ತಕ್ಕಂಥದ್ದು. ಇದಿಷ್ಟರ ಆಚರಣೆಯು ಕೂಡ ಗೋಪೂಜೆಯ ಒಂದು ಸಂಕ್ಷಿಪ್ತವಾದ ಮತ್ತು ಎಲ್ಲರೂ ಆಚರಿಸ್ತಕ್ಕಂಥ ಒಂದು ಸಂಪ್ರದಾಯ. ಇಲ್ಲಿ ಏನು, ಆ ದಿವಸ ಬೆಳಗ್ಗೆ ಮತ್ತೊಮ್ಮೆ ಶುಚಿರ್ಭೂತರಾಗಿ ವಿಶೇಷವಾದಂತಹ ಹೊಸ ವಸ್ತ್ರಧಾರಣೆಯನ್ನು ಮಾಡಿಕೊಂಡು, ಇದನ್ನು ಹೇಳೋದಕ್ಕೆ ಮುಂಚೆ ಇನ್ನೊಂದು ಮುಖ್ಯವಾದಂತಹ ಘಟ್ಟವನ್ನು ನಾನು ತಮ್ಮೆಲ್ಲರಿಗೂ ಗಮನಿಸಬೇಕು. ನಮ್ಮ ಭಾರತೀಯ ಎಲ್ಲ ಹಬ್ಬಗಳಲ್ಲೂ ಕೂಡ ದಾನಕ್ಕೆ ವಿಶೇಷವಾದಂತಹ ಮಹತ್ವ. ನರಕ ಚತುರ್ದಶಿ ದಿವಸ ವಸ್ತ್ರದಾನ, ಫಲದಾನ, ಧಾನ್ಯದಾನಕ್ಕೆ ವಿಶೇಷವಾದ ಮಹತ್ವವನ್ನು ಹೇಳ್ತೀವಿ. ದಾನೇನ ತೃಪ್ತಿ ನತು ಭೋಜನೇನ ಅಂತಂದರು ಒಂದು ಕಡೆಯಲ್ಲಿ. ಇನ್ನೊಂದು ಕಡೆ ಹೇಳ್ತಾರೆ, ತ್ವದೀಯಂ ವಸ್ತು ಗೋವಿಂದ ತುಭ್ಯಮೇವ ಸಮರ್ಪಣಂ. ದಾಸರನ್ನ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಹಾಗೆ ನರಕ ಚತುರ್ದಶಿ ದಾನ ಹೇಗೆ ಹೇಳಿದ್ರು ಅದೇ ಬಲಿಪಾಡ್ಯಮಿ ಅವತ್ತು ಅಭ್ಯಂತರಗಳ ನಂತರದಲ್ಲಿ ಕುಲದೇವತಾ ಇಷ್ಟದೇವತಾ ಪೂಜೆ ನಂತರದಲ್ಲಿ ವಿಶೇಷವಾಗಿ ಮನೆಯ ಹೊರಭಾಗದಲ್ಲಿರ್ತಕ್ಕಂತಹ ತುಳಸಿ ಕಟ್ಟೆಯಲ್ಲಿ ಜೇಡಿ ಮಣ್ಣಿನಿಂದ ನಾವೇ ತಂದು ಮಾಡಿರ್ತಕ್ಕಂತಹ ಬಲೀಂದ್ರನ ಒಂದು ರೂಪವನ್ನು ಮಾಡಿ ಬಲೀಂದ್ರನಿಗೆ ಪೂಜೆ. ಬಲೀಂದ್ರನ ಪೂಜೆ ಮನೆ ಒಳಗಡೆ ಮಾಡೋದಿಲ್ಲ, ಮನೆ ಹೊರಗಡೆನೆ ಮಾಡತಕ್ಕಂಥದ್ದು ತುಳಸಿ ಕಟ್ಟೆಯಲ್ಲಿ. ನಂತರದಲ್ಲಿ ನಮ್ಮ ಜೀವನದ ಅವಿಭಾಜ್ಯ ಅಂಗವಾದಂತಹ ಕೃಷಿಕರ ಬೆನ್ನೆಲುಬಾದಂತಹ ಪಶು ಸಂಪತ್ತಿನನ್ನು ಸ್ಮರಿಸಿಕೊಂಡು ನಮ್ಮ ಕೃತಜ್ಞತೆಯನ್ನು ಅದಕ್ಕೆ ಅರ್ಪಿಸೋದಕ್ಕೆ ಇರತಕ್ಕಂತಹ ಒಂದು ವಿಶೇಷ ಸಂದರ್ಭ. ಗೋಗಳಿಗೆ ಅಲಂಕಾರ ಮಾಡಿ, ವಿಶೇಷವಾಗಿ ಮೈ ತುಳಸಿ ಅಲಂಕಾರವನ್ನು ಮಾಡಿ, ಹಾಳಾದೆಗಳನ್ನು ಹಾಕಿ, ವಿಶೇಷವಾದಂತಹ ಗೋಗಳಿಗೆ ಪ್ರಿಯವಾದಂಥ ಭಕ್ಷ್ಯಗಳನ್ನು ಮಾಡಿ, ಅಂದರೆ ಹುಗ್ಗಿ, ಪಾಯಸ ಇತ್ಯಾದಿಗಳನ್ನು ಮಾಡಿ ಗೋಪೂಜೆ.
ಸುರಭಿರ್ವೈಷ್ಣವೀ ಮಾತಾ ಸುರಲೋಕೆ ಮಹೀಯತೆ ಯಾ ದೇವಿ ಸರ್ವಭೂತೇಷು ಧೇನುರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತಕ್ಕಂಥ ಒಂದು ಗೋವಿನ ಪೂಜೆ. ಆ ಗೋಪೂಜೆ ಬಹಳ ಅದ್ಭುತವಾದಂಥದ್ದು. ಗ್ರಾಮೀಣ ಭಾಗದಲ್ಲಿ ಇದಕ್ಕೊಂದು ವಿಶೇಷವಾದ ಅರ್ಥ. ಇವತ್ತು ಪಟ್ಟಣ ಪ್ರದೇಶಗಳಲ್ಲಿ ಗೋಗಳು ನೋಡೋಕೆ ಸಿಗೋದೇ ಕಡಿಮೆ. ಇನ್ನು ಸಿಕ್ಕಿದ್ರೂ ಕೂಡ ಪೂಜೆಗೆ ಇದಕ್ಕೆಲ್ಲ ಅವಕಾಶವಿಲ್ಲ. ಇವತ್ತು ನನಗೆ ಬಹಳ ನೋವಾಗ್ತಕ್ಕಂಥ ಸಂಗತಿ ಏನು ಅಂದರೆ, ನಮ್ಮ ಧರ್ಮ, ಸಂಸ್ಕಾರ, ಸಂಸ್ಕೃತಿ, ಪದ್ಧತಿ, ಪರಂಪರೆ ನಾವು ನಮ್ಮ ಮುಂದೆ ಜನಾಂಗಕ್ಕೆ ಮಕ್ಕಳಿಗೆ ಹೇಳ್ಕೊಡ್ತಾನೆ ಇಲ್ಲ. ಅದರ ಪರಿಚಯ ಮಾಡಿಸೋದೇ ಬಹಳ ಕಡಿಮೆ ಆಗಿಬಿಟ್ಟಿದೆ. ಮಕ್ಕಳ ಹತ್ರ ಹಾಲು ಎಲ್ಲಿಂದ ಬರುತ್ತಪ್ಪ ಅಂತಂದ್ರೆ ಡೈರಿಯಿಂದ ಹಾಲು ಬರುತ್ತೆ ಅಂತಾರೆ ಹೊರತಾಗಿ ಅದರ ಹಿಂದಿನ ಕೃಷಿಕರ ಶ್ರಮವಾಗಲಿ, ಹಸುವಿನ ಒಂದು ತ್ಯಾಗವಾಗಲಿ ಅದು ನಮ್ಗೆ ಗೊತ್ತೇ ಇಲ್ಲ. ಅದೇನಿದ್ರೂ ಪ್ಯಾಕೆಟ್ ಹಾಲು ಬಂದ್ಬಿಡುತ್ತೆ ಅಥವಾ ಯಾರೋ ಡೈರಿ ಒಂದು ಹಾಲು ತಂದು ಕೊಡ್ತಾನೆ, ಅಷ್ಟನ್ನೇ ನಾವು ಮಕ್ಕಳಿಗೆ ಕಳಿಸ್ತಾ ಇದ್ದೀವಿ. ಎಲ್ಲೋ 2 ದಿವಸ ಟೈಮ್ ಸಿಕ್ಕಿದ್ರೆ ನೀವು ಹೋಗ್ಬಿಟ್ಟು ಯಾವುದೋ ರೆಸಾರ್ಟ್ಗೋ ಇನ್ಯಾವುದೋ ಹಿಲ್ ಸ್ಟೇಷನ್ಗೋ ಹೋಗ್ತೀರಾ ಹೊರತಾಗಿ ಗ್ರಾಮೀಣ ಭಾಗಕ್ಕೆ ಹೋಗಿ ನಮ್ಮ ಪದ್ಧತಿ, ಪರಂಪರೆ, ನಮ್ಮ ರೂಟ್ಸ್ ಏನಿದೆ, ಬೇರುಗಳು, ಅದರ ಬಗ್ಗೆ ಒಂದೆರಡು ಸಾರಿ ಆ ಮಕ್ಕಳುಗಳಿಗೆ ನಾವು ತಿಳಿಸ್ಕೊಟ್ಬಿಟ್ರೆ ನಾವು ನಮ್ಮ ಮಕ್ಕಳಿಗೆ ಮಾಡ್ತಕ್ಕಂಥ ಬಹಳ ದೊಡ್ಡ ಆಶೀರ್ವಾದ, ಉಪಕಾರ ಅಂದರೆ ತಪ್ಪಾಗೋದಿಲ್ಲ ಅನಿಸುತ್ತೆ. ಅದು ಹೇಗೂ ಇರಲಿ. ಗೋಪೂಜೆ, ಬಲೀಂದ್ರ ಪೂಜೆ ಮತ್ತು ಗೋಪೂಜೆ ಮತ್ತು ಹೋಳಿಗೆ ಅಥವಾ ಒಬ್ಬಟ್ಟು ಅಂತ ಕರೀತಾರೆ. ಬೆಲ್ಲದ ಹೂರಣದಿಂದ ಮಾಡಿರ್ತಕ್ಕಂತಹ ಒಂದು ಮಧುರವಾದಂತಹ ಭಕ್ಷ್ಯ. ಅದಕ್ಕೆ ಪ್ರಾಂತೀಯವಾಗಿ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಈಗ ಮಹಾರಾಷ್ಟ್ರದಲ್ಲಿ ಹೋದರೆ ಪೂರಣ ಪೋಳಿ ಅಂತಾರೆ, ನಮ್ಮಲ್ಲಿ ಹೋಳಿಗೆ ಅಂತಾರೆ, ಇನ್ನು ಕೆಲವರು ಒಬ್ಬಟ್ಟು ಅಂತಾರೆ. ಆ ಹೋಳಿಗೆಯ ನೈವೇದ್ಯ ಮತ್ತು ಎಲ್ಲರೂ ಕೂತು ಆ ಒಂದು ಇಷ್ಟ ಜನೈ ಸಹ ಭುಕ್ತಂ ಭುಕ್ತಂ ಅಂತ ಹೇಳಿದೆ ಭೋಜನ. ಇದರ ನಂತರದಲ್ಲಿ ಆ ದಿವಸ ಸಾಯಂಕಾಲ ದೀಪ ಹಚ್ಚತಕ್ಕಂಥದ್ದು. ಈ ಹಬ್ಬಗಳ ಸಮೂಹದ ಹೆಸರೇ ದೀಪಾವಳಿ, ದೀಪಗಳ ಸಾಲು ಅಂತ. ಬೇರೆ ಬೇರೆ ಪ್ರಾಂತ್ಯದಲ್ಲಿ ಬೇರೆ ಬೇರೆ ರೀತಿಯ ಒಂದು ನಂಬಿಕೆ, ಆಚರಣೆಗಳಿದ್ರೂ ಕೂಡ ದೀಪ ಹಚ್ಚತಕ್ಕಂಥದ್ದು ಆಸೇತು ಹಿಮಾಚಲ ಪರ್ಯಂತ ಎಲ್ಲ ಕಡೆನಲ್ಲೂ ಉಂಟು. ಮನೆಯ ಎಲ್ಲ ಭಾಗಕ್ಕೂ, ದೇವ್ರ ಮನೆ, ಅಡುಗೆ ಮನೆ, ಬಚ್ಚಲ ಮನೆ ಸಹಿತವಾಗಿ ಎಲ್ಲ ಭಾಗಕ್ಕೂ ಕೂಡ ಒಂದು ಹಣತೆಗೆ ದೀಪ. ಈ ದೀಪ ಅಂದ್ರೇನು? ಎಲೆಕ್ಟ್ರಿಕಲ್ ದೀಪ ಹಾಕೋದು ದೀಪಾವಳಿಯ ಲಕ್ಷಣಗಳಲ್ಲ. ಮಣ್ಣಿನ ಹಣತೆಯಲ್ಲೇ ಎಳ್ಳೆಣ್ಣೆ ದೀಪವೇ ಆಗಬೇಕು. ಕೆಲವು ಪ್ರಾಂತ್ಯಗಳಲ್ಲಿ ಕಡಲೆಕಾಯಿ ಎಣ್ಣೆನೂ ಉಪಯೋಗಿಸ್ತಾರೆ, ತಪ್ಪಿಲ್ಲ. ಆದರೆ ಮಣ್ಣಿನ ಹಣತೆ, ಆ ಮಣ್ಣಿನ ಹಣತೆಗೆ ಆ ಉರಿತಕ್ಕಂತಹ ಬತ್ತಿ ಮತ್ತು ಆ ಎಣ್ಣೆ ಬ್ರಹ್ಮ ವಿಷ್ಣು ಮಹೇಶ್ವರರ ಸಂಕೇತ. ಅದು ಆ ದೀಪ ಉರಿದು ಅಲ್ಲಿಯ ವಾತಾವರಣವನ್ನು ಶುದ್ಧೀಕರಿಸಿ ಅಲ್ಲಿರ್ತಕ್ಕಂತಹ ಒಂದು ನೆಗೆಟಿವ್ ವೈಬ್ರೇಷನ್ಸು, ಋಣಾತ್ಮಕ ಶಕ್ತಿಯನ್ನು ಪರಿಹರಿಸಿ ಧನಾತ್ಮಕವಾದ ಶಕ್ತಿಯನ್ನು, ಧನಾತ್ಮಕವಾದ ಭಾವನೆಯನ್ನು ಮೂಡಿಸ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥದ್ದು. ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಅಂದರೆ ನಮ್ಮ ಜೀವನದ ಅಂಧಕಾರವನ್ನು ದೂರ ಮಾಡತಕ್ಕಂಥದ್ದರ ಸಂಕೇತವಾಗಿ ದೀಪ ಹಚ್ಚತಕ್ಕಂಥದ್ದು. ಈ ದೀಪ ಹಚ್ಚಬೇಕು ಅಂತಂದಾಗ ಗ್ರಾಮೀಣ ಭಾಗದಲ್ಲಿ ಅವರು ತಮ್ಮ ಆಸ್ತಿ ಎಲ್ಲೆಲ್ಲಿರುತ್ತೆ, ಜಮೀನು, ಹೊಲ, ಗದ್ದೆ, ಮನೆ ಇತ್ಯಾದಿಗಳು ಎಲ್ಲ ಕಡೆಯಲ್ಲೂ ಹೋಗಿ ದೀಪ ಹಚ್ಚಿ ಬರ್ತಾರೆ. ಅದೇ ಥರ ಪಟ್ಟಣ ಪ್ರದೇಶಗಳಲ್ಲೂ ಕೂಡ ಅವರವರ ಆಸ್ತಿ 4-6 ಕಡೆ ಇದ್ದರೆ ಪ್ರತಿಯೊಂದು ಕಡೆಯಲ್ಲೂ ಹೋಗ್ಬಿಟ್ಟು ಅವತ್ತು ದೀಪ ಹಚ್ಚಿ ಬರಬೇಕು. ಇದ್ರ ಹಿಂದೆ 2 ವಿಶೇಷವಾದಂತಹ ನಂಬಿಕೆ ಮತ್ತು ಆಚರಣೆ. ಮೊದಲನೇದಾಗಿ, ಒಂದು ಪುರಾಣ ಪದ್ಧತಿ ಪ್ರಕಾರದಲ್ಲಿ ಆ ದಾನ ಚಕ್ರವರ್ತಿ ಆದಂತಹ ಬಲೀಂದ್ರ
ಅವನು ತನ್ನ ಅಹಂಕಾರದಿಂದ ಏನನ್ನೂ ಮಾಡಬಲ್ಲೆ ಅಂತಕ್ಕಂಥ ಅಹಂಕಾರದಿಂದ ತಾನು ದೊಡ್ಡ ದಾನಶ್ರೇಷ್ಠ ಅಂತಂದಾಗ ಅದನ್ನ ತುಳಿಯೋದಕ್ಕೆ ಆ ಶ್ರೀಮನ್ ನಾರಾಯಣ ವಿಷ್ಣು ವಾಮನ ಅವತಾರವನ್ನು ತಾಳಿ ಬಂದು ಅವನಲ್ಲಿ ದಾನ ಕೇಳಿ ಅವನನ್ನ ಭೂಗರ್ಭಕ್ಕೆ ತುಳಿದ ಅಂತಕ್ಕಂಥದ್ದು ಒಂದು ಕಥೆಯಾದರೆ, ಅವನ ಅಲ್ಲಿದ್ದಂಥ ದಾನದ ಗುಣದಿಂದಾಗಿ ವರ್ಷಕ್ಕೆ ಒಂದು ದಿವಸ ಅವನು ಭೂಮಿ ಮೇಲೆ ಬಂದು ತನ್ನ ಪ್ರಜೆಗಳನ್ನು ತನ್ನ ಸಾಮ್ರಾಜ್ಯವನ್ನು ನೋಡೋದಕ್ಕೆ ಆ ಮಹಾವಿಷ್ಣುವಿನಿಂದ ವಿಶೇಷವಾದ ವರವನ್ನು ಪಡೆದಿದ್ದ ಅಂತಕ್ಕಂಥದ್ದು ಇದು ಕತೆ. ಹಾಗಾಗಿ ಅವನು ನೋಡೋದಕ್ಕೆ ಅನುಕೂಲವಾಗಲಿ ದೀಪ ಹಚ್ಚೋದು ಅಂತ ಒಂದು ಪದ್ಧತಿ ಇದ್ದರೆ, 2 ತಿಂಗಳ ಹಿಂದೆ ಅಂದರೆ 1.5 ತಿಂಗಳ ಹಿಂದೆ ಏನು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಾಡ್ಯದಿಂದ ಪ್ರಾರಂಭವಾದಂತಹ ಮಹಾಲಯ ಪಕ್ಷ, ಆ ಪಿತೃದೇವತೆಗಳು ನಮ್ಮನ್ನು ಅನುಗ್ರಹ ಮಾಡಿ ಇಲ್ಲಿರ್ತಾರೆ. ಈ ದೀಪಾವಳಿಯ ಬಲಿಪಾಡ್ಯಮಿ ದಿವಸ ಮತ್ತೆ ಅವರು ಸ್ವರ್ಗಾರೋಹಣ ಮಾಡ್ತಾರೆ ಅಂಥೇಳಿ ಮನೆಯ ಸಮೀಪದ ಅತ್ಯಂತ ಎತ್ತರವಾದಂತಹ ಜಾಗದಲ್ಲಿ ಆಕಾಶ ಬುಟ್ಟಿ ಅಂತಕ್ಕಂಥ ಒಂದು ದೀಪವನ್ನು ಹಚ್ಚಿಡ್ತಾರೆ. ಅಂದರೆ ಬಣ್ಣ ಬಣ್ಣದ ಕಾಗದಗಳಿಂದಲೋ ಅಥವಾ ಗಾಜಿನಿಂದಲೋ ಅಲಂಕಾರ ಮಾಡಿರ್ತಕ್ಕಂಥ, ಗಾಳಿಯಿಂದ ರಕ್ಷಣೆ ಸಿಗ್ತಕ್ಕಂಥ ಒಂದು ಆಕಾರದಲ್ಲಿ ದೀಪವನ್ನು ಹಚ್ಚಿ ಮನೆ ಬಹಳ ಎತ್ತರದ ಪ್ರದೇಶದಲ್ಲಿ, ಕೆಲವರು ನಮ್ಮ ಗ್ರಾಮೀಣ ಭಾಗದಲ್ಲಿ ಹೋದರೆ ಮನೆ ಹತ್ರ ಅವ್ರ ಜಮೀನು ಹತ್ತಿರಲ್ಲಿರ್ತಕ್ಕಂಥ ಯಾವುದಾದ್ರು ಮರ ಹತ್ತಿಬಿಟ್ಟು ಒಂದು 40-50 ಅಡಿ ಎತ್ತರದಲ್ಲಿ ಹೋಗಿ ಆ ದೀಪವನ್ನು ಹಚ್ಚಿ ಇಡುವಂಥ ಪದ್ಧತಿ ಕೂಡ ಉಂಟು. ಇನ್ನು ಮನೆ ತಾರಸಿ ಮೇಲೆ ಅಥವಾ ಅತ್ಯಂತ ಎತ್ತರ ಪ್ರದೇಶದಲ್ಲಿ ದೀಪ ಹಚ್ಚಿಡ್ತಾರೆ. ಇನ್ನು ಇವತ್ತಿಂದ ಪ್ರಾರಂಭವಾಗ ದೀಪಾವಳಿ ಪಾಡ್ಯದಿಂದ ಪ್ರಾರಂಭವಾದಂತಹ ದೀಪ ಹಚ್ಚೋದು 1 ತಿಂಗಳ ಪರ್ಯಂತ ಪ್ರತಿ ದಿವಸ ಆ ದೀಪ ಹಚ್ಚತಕ್ಕಂಥ ಪದ್ಧತಿಯನ್ನು ನಾವು ಕಾಣಬಹುದು. 1 ತಿಂಗಳ ಪರ್ಯಂತ, ಕಾರ್ತೀಕ ಮಾಸ ಪೂರ್ಣ. ಇನ್ನು ಕೆಲವರಲ್ಲಿ ಕೇವಲ ದೀಪ ಹಚ್ಚೋದು ಮಾತ್ರ ಅಲ್ಲ, ಅವ್ರ ಮನೆಯ ಮುಂಭಾಗದಲ್ಲಿ 3 ರಸ್ತೆ ಸೇರುವಂಥ ಜಾಗದಲ್ಲಿ ಒಂದಿಷ್ಟು ಆಹಾರ ಪದಾರ್ಥಗಳನ್ನು, ಹೊಸ ವಸ್ತ್ರವನ್ನು, ಇನ್ನು ಕೆಲವರು ಪಾದರಕ್ಷೆಯನ್ನು ಸೇರಿಸಿ, ಹೊಸತಾಗಿರ್ತಕ್ಕಂಥ ಪಾದರಕ್ಷೆ ಇದನ್ನೆಲ್ಲ ಸೇರಿಸಿ ಅಲ್ಲಿ ಇಟ್ಬಿಟ್ಟು ಬರ್ತಾರೆ. ದೀಪ ಅಲ್ಲಿ ಮೇಲೆ ಹಚ್ಚಿಬಿಟ್ಟು ನಮ್ಮ ಪಿತೃಗಳು ನಮಗೆ ಆಶೀರ್ವಾದ ಮಾಡಿ ತಿರುಗಿ ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ. ಅವ್ರ ದಾರಿ ಖರ್ಚಿಗೆ ಆಹಾರ, ಪಾದರಕ್ಷೆ, ದಾರಿ ಕಾಣಿಸ್ಲಿ ಅಂತ ದೀಪ ಅಂತ ಇತ್ಯಾದಿವೆಲ್ಲ ಅವರವರ ಭಾವನಾತ್ಮಕವಾದ ನಂಬಿಕೆಗಳು, ಆಚರಣೆಗಳು. ಇದು ಯಾವುದೂ ಕೂಡ ತಪ್ಪಲ್ಲ. ಅವರವರ ಭಾವನೆ, ಯದ್ಭಾವಂ ತದ್ಭವತಿ ಅಂತ ಪ್ರಾಂತೀಯವಾಗಿ ಅವರವರ ಒಂದು ಸಂಪ್ರದಾಯ, ಪದ್ಧತಿ, ಪರಂಪರೆಯಲ್ಲಿ ಆಚರಣೆ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ವ್ಯವಸ್ಥೆ ಇದು. ಇದು ಬಲಿಪಾಡ್ಯಮಿಯ ಒಂದು ಸಂಕ್ಷಿಪ್ತವಾದ ಆಚರಣೆಯಾದರೆ, ಬಿದಿಗೆ ದಿವಸ, ಕಾರ್ತೀಕ ಮಾಸದ ಶುಕ್ಲ ಪಕ್ಷದ ಬಿದಿಗೆ, ಅವತ್ತು ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಭಗಿನೀಗ್ರಹ ಭೋಜನಂ ಯಮದ್ವಿತೀಯ ಅಂತ ಕರೆದ್ರು. ಉತ್ತರ ಭಾರತೀಯ ಭಾಯ್ ದೂಜ್ ಅಂತ ಕರೆದ್ರು. ನಮ್ಮ ಜೊತೆಗೆ ಹುಟ್ಟಿ ಬೆಳೆದು 10-20 ವರ್ಷಗಳ ಕಾಲ ಜೊತೆಲಿದ್ದು ನಮ್ಮ ಸಹೋದರಿಯರಾದಂತಹ ಅಕ್ಕ ತಂಗಿಯರು ಮದುವೆ ಮಾಡಿಕೊಂಡು ಗೋತ್ರ ಬದಲಾಯಿಸಿಕೊಂಡು ಗಂಡನ ಮನೆಗೆ ಹೋಗಿರತಕ್ಕಂಥ ಹೆಣ್ಮಕ್ಳು, ಅವರು ಅಣ್ಣ ತಮ್ಮೆಂದಿರನ್ನ ಕರೆದು ತವರಿನ ಬಾಂಧವ್ಯ ಮತ್ತಷ್ಟು ವೃದ್ಧಿಯಾಗಲಿ ಅಂತಕ್ಕಂಥ ಆಶಯದಿಂದ, ಶುಭಾಕಾಂಕ್ಷೆಯಿಂದ ಅಣ್ಣ ತಮ್ಮೆಂದಿರಿಗೆ ವಿಶೇಷವಾದ ಆತಿಥ್ಯವನ್ನು ಕೊಟ್ಟು ಉಡುಗೊರೆ ಕೊಡ್ತಕ್ಕಂಥದ್ದು. ಇವರು ಸಾಂಕೇತಿಕವಾಗಿ ಅಕ್ಕ ತಂಗಿಯರಿಗೆ ಉಡುಗೊರೆಯ ರೂಪದಲ್ಲಿ ಇವರು ಏನೋ ಒಂದನ್ನು ಕೊಟ್ಟು ಅಣ್ಣ ತಂಗಿಯರ ಬಾಂಧವ್ಯವನ್ನು, ಒಡಹುಟ್ಟಿದವರ ಬಾಂಧವ್ಯವನ್ನು, ತೋರ್ಮನೆಯ ಬಾಂಧವ್ಯವನ್ನು ವೃದ್ಧಿಸಿಕೊಳ್ಳೋದಕ್ಕೆ ಹಿರಿಯರು ಕಲ್ಪಿಸಿರ್ತಕ್ಕಂಥ ಅದ್ಭುತವಾದಂಥ ಅವಕಾಶ. ಅವತ್ತು ವಿಶೇಷವಾದ ಪೂಜಾ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲದೇ ಇದ್ರೂ ಕೂಡ ಭಾಯ್ ದೂಜ್ ಅಂತ ಕರಿತೀವಿ, ಅಥವಾ ಭಗಿನೀಗ್ರಹ ಭೋಜನ, ಅಕ್ಕಂಗಿಯರ ಮನೆಯಲ್ಲಿ ಊಟ. ಇದಿಷ್ಟು ಕೂಡ ಒಂದು ಸಂಕ್ಷಿಪ್ತವಾದಂತಹ ಹಬ್ಬದ ಆಚರಣೆ. ಇಲ್ಲಿ ಮುಖ್ಯವಾಗಿ ಲಕ್ಷ್ಮಿಯ ಒಂದು ಪೂಜೆ, ಅಭ್ಯಂಗ, ಬಲೀಂದ್ರ ಪೂಜೆ, ಗೋಪೂಜೆ ಮತ್ತು ಅಕ್ಕಂಗಿಯರ ಮನೆಗೆ ಹೋಗಿ ಅಣ್ಣ ತಮ್ಮೆಂದರು ಅವರ ಆತಿಥ್ಯವನ್ನು ಸ್ವೀಕರಿಸಿ
ಅವರ ಒಂದು ಉಡುಗೊರೆಯನ್ನು ಕೊಟ್ಟು ಬರ್ತಕ್ಕಂಥದ್ದು. ಇನ್ನು ಇದ್ರ ಹಿಂದೆ ಬೇರೆ ಬೇರೆ ಪೌರಾಣಿಕ ಕಥೆಗಳಿದ್ದಾವೆ. ಭಗಿನಿಗ್ರಹ ಭೋಜನ, ಅವತ್ತು ಅಕ್ಕಂಗಿರ ಮನೆಗೆ ಊಟ ಮಾಡಿದರೆ ಅವನಿಗೆ ಅಕಾಲ ಮೃತ್ಯು ಬರೋದಿಲ್ಲ, ಸರಿಯಾದಂತಹ ಸುಖವಾದಂತಹ ಮೃತ್ಯು ಅನ್ನೋದು, ಯಾವುದೇ ಥರದ ತೊಂದರೆ ಸಾಪತ್ರೆಯೂ ಇಲ್ಲದೇನೆ ಇರತಕ್ಕಂತಹ ಜೀವನ ಅವನದ್ದು ಅಂತಕ್ಕಂಥದ್ದು ನಂಬಿಕೆ ಇದೆ. ಇದಿಷ್ಟು ಕೂಡ ಮತ್ತೊಮ್ಮೆ ಎಲ್ಲ ಕೇಳುಗರಿಗೆ, ಸಮಸ್ತ ಕನ್ನಡ ಕುಲಕೋಟಿಗೆ ದೀಪಾವಳಿಯ ಪ್ಲವನಾಮ ಸಂವತ್ಸರದ ದೀಪಾವಳಿಯ ಶುಭಾಶಯಗಳು, ಶುಭಕಾಮನೆಗಳು. ಸಮಸ್ತ ಸನ್ಮಂಗಳಾನಿ ಭವಂತು.